ಮುಂದಕ್ಕೆ ವೇದಿಕೆಗೆ ಬರಲಿದ್ದಾರೆ ಶ್ರೀಯುತ NR ದೇಶಪಾಂಡೆಯವರು ಬನ್ನಂಜೆ ಆಚಾರ್ಯರ ನಿಕಟ ಶಿಷ್ಯ ವಲಯದಲ್ಲಿ ಒಬ್ಬರು ಮತ್ತು ಆಚಾರ್ಯರ ಜೀವನಾಡಿಯೇ ಎನ್ನುವಷ್ಟು ಹತ್ತಿರದವರು ಅನ್ನೋದನ್ನು ವೀಣಕ್ಕ ಬಹಳ ಪ್ರೀತಿಯಿಂದ ನುಡಿಯುತ್ತಿದ್ದರು. ನಿನ್ನೆಯಷ್ಟೇ ಸನ್ಮಾನವು ನಮ್ಮ ಹೃದಯ ಸ್ಪಂದನವಾಗಿ ಸಂದಿದೆ. ದೇಶಪಾಂಡೆ ದಂಪತಿಗಳು ಆಚಾರ್ಯರನ್ನು ಅತ್ಯಂತ ಗೌರವಾದರಗಳಿಂದ ಆಧರಿಸಿದವರು ಎನ್ನುವುದಾಗಿ, ಆಚಾರ್ಯರನ್ನು ಕೇಂದ್ರವಾಗಿಟ್ಟುಕೊಂಡು ಅನೇಕ ಶಿಬಿರಗಳನ್ನು ನಡೆಸಿ ಆಚಾರ್ಯ ತತ್ವಗಳನ್ನು ಪ್ರಚುರಪಡಿಸಿರುವಂಥ ದೇಶಪಾಂಡೆ ಸರ್, ದಯಮಾಡಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಃ ಅಜಾಢ್ಯಂ ವಾಕ್ಪಟುತ್ವಂಚ ಹನುದ್ನ ಸ್ಮರಣಾತ್ ಭವೇತ್. ಗೋವಿಂದ ಗುರುಭ್ಯೋ ನಮಃ. ಎಲ್ಲರೂ ಈ ಮುಂಚೆ ನನಗಿಂತ ಮುಂಚಿತವಾಗಿ ಮಾತಾಡೋರೆಲ್ಲ ವಾಗ್ಮಿಗಳೇ. ಅದು ಹೇಗೆ ನಾನು ಒಬ್ಬನೇ ಮಧ್ಯದಲ್ಲಿ ಸಿಗಿ ಬಿದ್ದಿದ್ದೀನೇನೋ. ಒಂದೇನೋ ಸಂತೋಷ ಆಗಿತ್ತು, ಚಕ್ರವರ್ತಿ ಸೂಲಿಬೆಲೆಯವರು ಆದಮೇಲೆ ನಂದದೆ ಅಂತ. ಅದಾದಮೇಲೆ ಬೇರೆಯವ್ರು ಏನು ಮಾತಾಡಿದ್ರು ಯಾರಿಗೂ ಲಕ್ಷ್ಯ ಇರೋದಿಲ್ಲ. ಯಾಕಂದರೆ ಅವರು ಅದರೊಳಗೆ ಜನ ಮಗ್ನ ಆಗಿಬಿಟ್ಟಿರ್ತಾರೆ. ನಾನು ಎಸ್ಕೇಪ್ಡ್ ಅಂತ ನಾನು ತಿಳ್ಕೊಂಡಿದ್ದೆ. ಆಮೇಲೆ ಇನ್ನೊಂದು ಅಬ್ಸರ್ವ್ ಮಾಡಿದೆ, ಇಲ್ಲಿ ಬಂದವರು ಎಲ್ಲ ಮೊದಲೇ ಮಾತಾಡೋರು ನಿನ್ನೆಯಿಂದ ನೋಡ್ತಾ ಇದ್ದೀನಿ ಬಂದವರು. ಯಾಕಂದರೆ ಈ ಪರಿಸರನೇ ಹಂಗಿದೆ, ಇದು ವಿಶ್ವಕರ್ಮ ನಿರ್ಮಿಸಿಬಿಟ್ಟಿದ್ದಾನೇನೋ ಅನ್ನೋ ಥರ ಮಾಡಿ ಎಲ್ಲರೂ ಬಂದವರು ಮೊದಲು ವೀಣಕ್ಕ 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 ಅಂತ ಹೇಳಿಬಿಟ್ಟು ಆಮೇಲೆ ಮಾತಾಡ್ತಾರೆ. ಸರಿ, ಮತ್ತು ನಾನು ವೀಣಕ್ಕಿಂದ ಹೇಳಲಿಲ್ಲ ಅಂದರೆ ಹೆಂಗೆ ಅಂತ ನನಗೊಂದು ಭಯ ಬಂದ್ಬಿಡ್ತದೆ. ಆದರೆ ನನಗೆ ವೀಣಕ್ಕಿಂದ ಕೆಮಿಸ್ಟ್ರಿನೇ ಬೇರೆ, ಯಾವಾಗಲೂ ಅಷ್ಟೆ. ಆದ್ರೂ ಯಾಕೆ ಕೆಮಿಸ್ಟ್ರಿ ಬೇರೆ ಅಂತಂದರೆ, ಅವ್ರಿಗೇನೋ ನನಗೆ ಅಣ್ಣ ಅಣ್ಣ ಅಂತಾರೆ, ಅಷ್ಟು ದೂರ ಇರುವಾದ್ರಾಗ ಇಲ್ಲಿಂದ ನಮಸ್ಕಾರ ಮಾಡಿಬಿಡ್ತಾರೆ. ಏನೋ ವಯಸ್ಸಿನ ಇದು, ಕೂದಲು ಬೆಳಗಾಗಿದೆಯಲ್ಲ, ನನಗೂ ಅದೊಂದು ಅಡ್ವಾಂಟೇಜ್, ನಾನು ತೊಗೊಳ್ತೇನೆ ಇರಲಿ, ಇದು ಒಂದು ಇಟ್ ಈಸ್ ಎ ಬೆನಿಫಿಟ್ ಆಫ್ ದ ಏಜ್. ಆದರೆ ಅವ್ರು ಯಾವಾಗಲೂ ನನಗೆ ಯಾವಾಗಲೂ ಒಂದಿಲ್ಲ ಒಂದು ಸಂದಿಗ್ಧದಾಗ ಸಿಗಿ ಹಾಕೇ ಇರ್ತಾರೆ. ಅವರು 80ರ ಕಾರ್ಯಕ್ರಮ ಮಾಡುವಾಗ ನಾವು ಒಟ್ಟಿಗೆ ಮಾಡಿದ್ವಿ, ಅವರು ನಾವು ಇಷ್ಟೊಂದು ಓಡಾಡಿದ್ವಲ್ಲ, ಅವಾಗ ಹಬ್ಬ ಇವ್ರಿಗಿರೋ ಆರ್ಗನೈಸಿಂಗ್ ಕೆಪಾಸಿಟಿ ಅದು ಎಲ್ಲ ನೋಡಿ ನನಗೆ ಆಶ್ಚರ್ಯ ಆಗ್ತಿತ್ತು. ನಾವು ಎಲ್ಲೆಲ್ಲ ಉದ್ದಗಲ ತಿರುಗಿದ್ವಿ, ತಮಿಳ್ನಾಡು ತಿರುಗಿದ್ವಿ. ಇದಕ್ಕೆ ನನಗೆ ನೆನಪಿದ್ದ ಮಟ್ಟಿಗೆ ನಾವು ಎಲ್ಲ ಕಡೆ ತುಂಬ ಕಡೆ ಓಡಾಡಿದ್ವಿ, ನಾನು ವೀಣಾ ಸೇರಿ ಎಲ್ಲ ಕಡೆ ಓಡಾಡಿ ಎಲ್ಲರನ್ನ ಇನ್ವೈಟ್ ಮಾಡೋದು ಎಲ್ಲ ಮಾಡ್ತಿದ್ವಿ. ಅವಾಗ ಅವ್ರ ಜೊತೆಗೆ ಒಡನಾಡೋದು ಒಂದು ಭಾಗ್ಯನೇ ಇತ್ತು. ನಾನೇನು ಸಾಹಿತಿ ಅಲ್ಲ, ಬರಹಗಾರ ಅಲ್ಲ, ಅಥವಾ ಏನೋ ಭಾರಿ ಓದವನೂ ಅಲ್ಲ. ಯಾವುದನ್ನು ಏನೋ ಪುಸ್ತಕ ಓದ್ಬಿಡ್ಬೇಕು, ಇದನ್ನು ಮುಗಿಸ್ಬಿಡ್ಬೇಕು, ಇದರದೊಳಗೆ ಆಳವಾಗಿ ಅಭ್ಯಾಸ ಮಾಡಬೇಕು ಅಂತ ತಿಳ್ಕೊಂಡವನಲ್ಲ. ಆದ್ರೂ ಒಂದೊಂದು ಸಲ ಅವ್ರು ಏನು ಮಾಡಿಬಿಡ್ತಿದ್ರು, ನಾನು 80ರ ಕಾರ್ಯಕ್ರಮದಲ್ಲಿ ಪ್ರತಿಷ್ಠಾನದ ನನಗೆ ಮೊದಲು ಅಧ್ಯಕ್ಷರನ್ನು ಮಾಡಿಬಿಟ್ರು ಅವರು. ಅದರೊಳಗೆ ನಾನು ಅಧ್ಯಕ್ಷ ಇದ್ದೆ. ಇರಲಿ ಬಿಡು, ಏನೋ ಎಲ್ಲ ಹೆಸರಿರ್ತಾವೆ ಅಧ್ಯಕ್ಷ, ಇವತ್ತು ನಾಳೆ ಏನು ಬೇಕಾದಷ್ಟು ಜನ ಅಧ್ಯಕ್ಷರು ಅಂತೇಳಿ ಲೆಟರ್ ಹೆಡ್ ಪ್ರಿಂಟ್ ಮಾಡ್ಕೊಂಡಿರ್ತಾರೆ, ಹಂಗೆ ಏನೋ ಇರ್ಬೋದಂತ. ಆದರೆ 80ರ ಕಾರ್ಯಕ್ರಮದಲ್ಲಿ ರಾಮಭದ್ರಾಚಾರ್ಯನ ಕರೆಸೋ ದಿವಸ ಇವರು ಇಲ್ಲಿ ಒಳಗಡೆ ವೇದಿಕೆ ಒಳಗೆ ನನ್ನ ಕರೆದುಬಿಟ್ಟು, ಇಲ್ಲ ನೀವು ಟ್ರಸ್ಟಿನ ಅಧ್ಯಕ್ಷರು, ನೀವು ಸ್ಟೇಜ್ ಮೇಲೆ ಇರಬೇಕು ಅಂತ. ನನಗದು ಸಾಧ್ಯ ಇಲ್ಲ, ಸ್ಟೇಜ್ ಅಂದರೆ ನನಗೆ ಭಯ ಅಂತ. ಇಲ್ಲ ನೀವು ಇರಲೇಬೇಕು, ಅದು ಹೆಂಗಾಗ್ತದೆ, ಅದು ಸಭಾ ಮರ್ಯಾದೆ, ನೀವು ಇರಲೇಬೇಕು ಅಂತ ಅವರು ಹಠ. ಅವಳು ಹಠ ಹಿಡಿದ್ಲ ಅಂದರೆ ಮುಗಿದೋಯ್ತು, ಲೆಟ್ ವಾಟ್ ಮೇ ಕಮ್, ಅದು ಮುಂದೆ ಏನು ಮಾತಾಡೋಂಗಿಲ್ಲೇ ಇಲ್ಲ. ನಾನು ಎಷ್ಟೇ ಜಗಳ ಆಡಿದ್ರು ಕೊನೆಗೆ ಇರಲಿ ಬಿಡಮ್ಮ ಅಂತ ನನ್ನಷ್ಟು ಹಠ. ಹೋಗಿ ನಾ ಯಾರ ಬಗಲ ಕೂತ್ಕೋಬೇಕು, ಬನಂಜು ಗೋವಿಂದಾಚಾರ್ಯ ಬಗಲ ಕೂತ್ಕೊಂಡೆ. ಆಚಾರ್ಯರ ಬಗಲಾಗ ಕೂಡೋದು ಅಂದರೆ ಅವತ್ತು ಇಡೀ ನನಗೆ ಸಭೆ ಆಗತನ ಇಷ್ಟು ಮೈ ನಡುಗ್ತಾ ಇತ್ತು. ಇದು ಯಾವಾಗ ಮುಗಿದೀತು, ನಾನು ಯಾವಾಗ ಕೆಳಗಿಳಿದೇನು, ಅಯ್ಯೋ ದೇವ್ರೆ ಎಂಥ ಪನಿಷ್ಮೆಂಟ್ ಇದು ಅನ್ನೋತ. ಇದು 2ನೇ ಸರಿ ಇವ್ರಿಗೆ ಮಾಡ್ತಾ ಇದ್ದು. ಆಮೇಲೆ ನೋಡಿದ್ರೆ ಇಲ್ಲಿ ನೋಡ್ತೀನಿ ಎಲ್ಲ ಇಷ್ಟು ಚೆನ್ನಾಗಿ ಮಾತಾಡೋರು. ಸದಾನಂದ ಶರ್ಮ ಮಾತಾಡಿದ್ರು, ಸೌಮ್ಯ ಗೋಟೆಗಾರ್ ಮಾತಾಡಿದ್ರು, ಶ್ರೀವತ್ಸ ಬಲ್ಲಾಳ್ ಮಾತಾಡಿದ್ರು, ಶ್ರೀನಿವಾಸ್. ಅವ್ರಿಗೆಲ್ಲರಿಗೂ 12 ನಿಮಿಷ, ಒಬ್ರಿಗೆ 15, 12 ಕೊಟ್ಟು ನನಗೆ 15 ನಿಮಿಷ ಕೊಟ್ಟಿದ್ದಾರೆ. ಓಹೋ, ಇವನು ಹೆಂಗೆ ನಡುಗ್ತಾನೆ ನೋಡ್ಬೇಕಂತ ಆಸೆ ಇರಬೇಕು ಇವರಿಗೆ. ನಾನು ಕಾಲೇಜಿನಲ್ಲಿ ಓದುವಾಗ ಕೆಲವು ಕಾರ್ಯಕ್ರಮಗಳನ್ನು ಆರ್ಗನೈಸ್ ಮಾಡ್ತಿದ್ದೆ. ಮಾಡುವಾಗ ನನ್ನ ಫ್ರೆಂಡ್ ಒಬ್ಬರು ಕೇಳ್ತಿದ್ರು, ಇಲ್ಲ ನೀನು ಈ ಥರ ಸ್ವಾಗತ ಭಾಷಣ ಮಾಡಬೇಕು, ಏನೋ ಅವ್ರಿಗೊಂದು ಇಂಟ್ರೆಸ್ಟ್ ಮಾಡಿದ್ದೆ ನಾನು. ಆ ಹುಡುಗ ಮೇಲೆ ಬಂದು ಪೋಡಿಯಂ ಇರ್ತದ ಮಾತಾಡ್ಲಿ, ಇದೊಂದು ಬೇಕು ಅವನಿಗೆ. ನನಗೆ ಯಾಕೆ ಇಷ್ಟು ಕೇಳ್ತಾ ಇದ್ದಾನೆ, ಇರ್ತದೋ ಯಾಕೆ ಕೇಳಿದೆ. ಇಲ್ಲ, ನಾನು ಭಾಳ ಗಡಗಡ ನಡುಗ್ತೀನಿ, ಅದನ್ನ ಗಟ್ಟಿ ಹಿಡ್ಕೊಂಡು ನಿಂತಿದ್ರೆ ಯಾರಿಗೂ ಗೊತ್ತಾಗಲ್ಲ.
ಸೊ ನನ್ನ ಪರಿಸ್ಥಿತಿ ನನಗೆ ನಾನು ಹಾಗೆ ಹಿಡ್ಕೊಂಡು ಮಾತಾಡ್ತೀನಿ. ಇದು ಯಾಕಂದ್ರೆ ನನಗೆ ಎಲ್ಲರಿಗಿಂತ 12 ನಿಮಿಷ ಬಿಟ್ಟರೆ 15 ನಿಮಿಷ ಕೊಟ್ರಲ್ಲ, ಅದಕ್ಕೆ ಒಂದು ಈ 3 ನಿಮಿಷ ಒಂದು ಒಳ್ಳೆ ಹರಟೆಯಲ್ಲಿ ಪ್ರಾರಂಭ ಮಾಡಿ ಮುಂದಿನಕ್ಕೆ ಬರೋಣ ಅಂತ ನಂದು ಯೋಚನೆ ಮಾಡಿ. ಸಭೆಯ ಮೇಲೆ ಕೂತಿರ್ತಕ್ಕಂಥ ಎಲ್ಲ ದಿಗ್ಗಜರಿಗೂ ನಮಸ್ಕಾರ ಮಾಡಿ, ನನಗೆ ಈ ಸುಸಂಧಿ ಸಿಕ್ಕದ್ದು ಆಚಾರ್ಯರ ಆಶೀರ್ವಾದನೇ. ಯಾಕಂದರೆ ಕ್ಷಣಕ್ಕೂ ನನಗೇನು ಆಚಾರ್ಯರ ಸಮೀಪಕ್ಕೆ ನಾನು ಹೋಗ್ತೀನಿ ಅನ್ನೋ ಕನಸಾಗಲಿ ಕಲ್ಪನೆ ಆಗಲಿ ಅಥವಾ ಬಯಕೆ ಆಗಲಿ, ಬೈಕೆ ಕೂಡ ಇರಲಿಲ್ಲ. ಸುಮ್ಮನೆ ನಾನು ಸುಳ್ಳು ಹೇಳಬಾರ್ದು ನಿಮಗೆ, ನಾನು ಅವ್ರನ್ನಿಂದ ಸಮೀಪದಿಂದ ನೋಡ್ಬೇಕಂತ ಮಾಡಿದ್ದೆ, ಅವ್ರನ್ನ ಜೊತೆ ಒಡನಾಡ್ಬೇಕಂತ ಮಾಡಿದ್ದೆ. ಅಯ್ಯೋ, ಅದು ಯಾವುದೂ ಇರಲಿಲ್ಲ ನನಗೆ. ಸುಮ್ಮನೆ ನನಗೂ ಆವಾಗ ಜಸ್ಟ್ ಐ ವಾಸ್ ಇನ್ ಮೈ 30s ಆರ್ ಸೊ. ನನಗೆ ಆಚಾರ್ಯರಿಗೆ ಸಂಪರ್ಕ ಬಂದಿದ್ದೆ 19, ಇಫ್ ಐ ರಿಮೆಂಬರ್ ಕರೆಕ್ಟ್ಲಿ, ಇಟ್ ಮೇ ಬಿ 1985 ಆರ್ 1986 ಇರ್ಬೋದು. ಆವಾಗಲಿಂದ ಆಚಾರ್ಯರ ಸಂಪರ್ಕ ಬಂತು. ಎಂದು ಫಸ್ಟ್ ಡೇ ಸ್ವಾಮಿ ವಿವೇಕಾನಂದರಿಗೆ ರಾಮಕೃಷ್ಣರದ ಪರಿಚಯ ಆದ ದಿನ, ಅವ್ರು ಹೆಂಗೆ ಒಂದೇ ದಿನ ಅವರು ತಮ್ಮ ಬೆರಳ ತಟ್ಟಿಸಿ ಇದು ಮಾಡಿದ್ದರೋ, ಮಿಂಚು ಹರಿಸಿದ್ರು, ಅವತ್ತೇ ನನಗೆ ಆ ಅನುಭವವನ್ನು ಕೊಟ್ಟವರು ಬನ್ನಂಜೆ ಗೋವಿಂದಾಚಾರ್ಯ. ಏನಾಯಿತು ಅಂದರೆ, ನಾನು ಅವಾಗ ದಾವಣಗೆರೆಯಲ್ಲಿ ಇಂಡಿಯನ್ ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಿದ್ದೆ. ರಾಯಚೂರಿಗೆ ನಮ್ಮ ಅಣ್ಣನ ಮನೆಗೆ ಬಂದಿದ್ದೆ. ಆಚಾರ್ಯರು ನಮ್ಮ ಮನೆಯಲ್ಲಿ ಇಳ್ಕೊಂಡಿದ್ರು. ಏನೋ ಅಕಸ್ಮಾತಾಗಿ, ಮೊದಲು ನಮ್ಮ ಮನೆಯಲ್ಲಿ ಇಳಿತಿದ್ದಿಲ್ಲ ಆಚಾರ್ಯರು, ಬೇರೆ ಯಾರ್ದೋ ಒಂದು ಉಡುಪಿಯವ್ರ ಮನೆಯಲ್ಲಿ ಇಳಿತಿದ್ರು. ಉಡುಪಿಯವ್ರ ಮನೆಯಲ್ಲಿ ಏನೋ ಒಂದು ಸ್ವಲ್ಪ ಅನಾನುಕೂಲ ಆಗಿದ್ದಕ್ಕೆ ದೇಶಪಾಂಡೆ ಅವ್ರ ಮನೆ ಚೆನ್ನಾಗಿದೆ, ಅಲ್ಲಿ ಇಳಿಬಹುದು ಅಂತಂದರು. ಆಚಾರ್ಯರು ಬಂದು ನಮ್ಮ ಮನೆಯಲ್ಲಿ ಇಳ್ಕೊಂಡಿದ್ರು. ನಾನು ಬೆಳಗ್ಗೆ ಆಚಾರ್ಯರು ಸ್ನಾನ ಮಾಡಿ ಸಂಧ್ಯಾ ವಂದನೆಗೆ, ಅವರೇನು ಸುಮ್ಮನೆ ಸಿಂಪಲ್ ಸಂಧ್ಯಾ ವಂದನೆ ಅವ್ರದ್ದು, ಲೋಟ ಹಿಡ್ಕೊಂಡು ನೀರು ಎಲ್ಲಿದೆ ಅಂತ ಕೇಳಿದರು. ನಾನು ನಳ ಅಲ್ಲಿ ನಮ್ಮದು ನಳ ತೋರಿಸಿದೆ, ಅಲ್ಲಿ 3 ನಳ ಇತ್ತು. ಅವರು ಒಂದು ಟ್ಯಾಪ್ ಹಿಂಗೆ ತೊಗೊಂಡು ನೀರು ತೊಗೊಂಡ್ರು. ಆಚಾರ್ಯದು ಬೇಡ, ಇದು ಪಕ್ಕದ್ದು ತೊಗೊಳ್ಳಿ ಆಚಾರ್ಯ ಅಂತ. ಯಾಕೆ ಬಂತಲ್ಲ ನೀರು ಇದರಲ್ಲಿ? ಇಲ್ಲ ಆಚಾರ್ಯ, ಅದು ಮಡಿ ನೀರು, ಇದು ಅಲ್ಲ ಅಂದೆ. ಬಂತು ನೋಡಿ. ನಾನು ನಿಮಗೆ ಮಡಿ ನೀರು ಕೇಳಿದ್ನ? ಇಲ್ಲ, ಸಂಧ್ಯಾ ವಂದನೆ ನೀರು ಕೇಳಿದೆ. ಐ ವಾಂಟ್ ವಾಟರ್ ಅಷ್ಟೆ. ನಾನು ಇದು ನನ್ನ ಗುರು ಅಂದೆ. ಅಬ್ಬಾ, ಇದು ಈ ಧಾರಣೆ ಯಾರಲ್ಲಿರ್ತದೆ? ಗೋವಿಂದಾಚಾರ್ಯರು ಮಾತ್ರ ಇರ್ಲಿಕ್ಕೆ ಸಾಧ್ಯ. ನಿನ್ನೆಯಿಂದ ನೋಡ್ತಾ ಇದ್ದೀವಿ ನಾವು, ಎಲ್ಲ ದಿಗ್ಗಜರು ದೊಡ್ಡ ತಮ್ಮ ಫೀಲ್ಡ್ನಲ್ಲಿ ಸಾಧನೆ ಮಾಡಿದವರು ಇಲ್ಲಿ ಬಂದು ಆಚಾರ್ಯ ಬಗ್ಗೆ ಮಾತಾಡ್ತಾರೆ ಅಂತ ಹೇಳಿದರೆ ನಾನು ಒಪ್ಲಿಕ್ಕೆ ಇಲ್ಲ. ಆಚಾರ್ಯ ಬಗ್ಗೆ ಹೇಳಲಿಕ್ಕೆ ಟಿಣುಕ್ತಿದ್ರು ಎಲ್ಲರೂ. ಹೌದಾ? ನೀವು ಒಪ್ಕೊತೀರಿ ಅಂತೀನಿ ನಾನು. ಆಚಾರ್ಯ ನಾವು ಪೂರ್ವವಾಗಿ ಏನು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ, ಅಂಥ ಒಂದು ವ್ಯಕ್ತಿತ್ವ ಅದು. ನನಗೆ ಅವತ್ತು ಭಾರಿ ಖುಷಿಯಾಗ್ಬಿಡ್ತು. ಅಬ್ಬಾ, ಏನಿದು, ಎಂತ ಮಾತಾಡಿದ್ರಲ್ಲ ಇವರು ಅಂತ. ಆಮೇಲೆ ನಾನು ಪ್ರವಚನಕ್ಕೆ ಹೋದೆ. ಪ್ರವಚನಕ್ಕೆ ಅವರು ಶುರು ಮಾಡುವಾಗ ಅವ್ರದ್ದು ಸ್ಟೈಲೇ ಚೆನ್ನಾಗಿತ್ತು. ಅವ್ರದ್ದು ಯುತ್ ನೋಡ್ಬೇಕು. ನಾನು ಎಲ್ಲನೂ ನೋಡೀನಿ ಅವ್ರದ್ದು. ಅವ್ರ ಯುತ್, ಅವರು ಒಂದು ಹಿಂಗೆ ಇದೇ ಥರ ಜುಬ್ಬ ಹಾಕ್ತಿದ್ರು. ಹಿಂಗೆ ಸಭೆಯನ್ನು ಒಂದ್ಸರಿ ಹಿಂಗೆ ನೋಡಿ ಹಿಂಗೆ ಮಾಡಿ ಜಯತು ಪರಾಶರು ಸುನೋ ಅಂದ್ರೆ 6 ಆಗಿದೆ ಅಂತ ನಿಮ್ಮ ಗಡಿನ ನೀವು ಸೆಟ್ ಮಾಡ್ಕೋಬೇಕು. ಅಕಸ್ಮಾತ್ 6 ಆಗಿರಲಿಲ್ಲ ಅಂದರೆ ಯುವರ್ ವಾಚ್ ಇಸ್ ರಾಂಗ್ ಅಂತ. ಅಷ್ಟು ಕರಾರುವಕ್ಕವರು 1 ನಿಮಿಷ ಆಚೆ ಈಚೆ ಮಾಡ್ತಿದ್ದಿಲ್ಲ. ಅದು ಒಂದು ಶಿಸ್ತು ನಮಗೆ ಬಹಳ ಇಂಪ್ರೆಸಿವ್ ಆಯಿತು. ಆಯಿತು, ಅಷ್ಟೇ ಆಗಿ ಆ ವಾರ ಎಲ್ಲ ಅಲ್ಲಿ ಇರಬೇಕಾಯ್ತು. 1-2 ದಿವಸ ರಜೆ ಎಕ್ಸ್ಟೆಂಡ್ ಮಾಡಿ, ಯಾಕಂದರೆ ರುಚಿ ಹತ್ತಿ ಬಿಡ್ತದೆ. ರುಚಿ ಹತ್ತಿದ ಮೇಲೆ ನಾನು 1-2 ದಿವಸ ಇದ್ದೆ. ನಾನು ರಾಯಚೂರು ಡಿಸ್ಟ್ರಿಕ್ಟ್ ಮುದಗಲ್ಲವನು. ಅಲ್ಲಿ ಒಂದು ರಾಘವೇಂದ್ರ ಸ್ವಾಮಿ ಮಠ ಇದೆ. ಅದು ಆ ರಾಘವೇಂದ್ರ ಸ್ವಾಮಿ ಮಠ ತೃತೀಯ ಮಂತ್ರಾಲಯ ಅಂತ ಕರಿತೀವಿ. ಅದಕ್ಕೆ ನಾನು ಪ್ರಿನ್ಸಿಪಲ್ ಟ್ರಸ್ಟಿ ಈಗ ಸದ್ಯ. ಅವಾಗಲಿಂದನೂ ಪ್ರಿನ್ಸಿಪಲ್ ಟ್ರಸ್ಟಿನೇ. ನನಗೇನು ಆಚಾರ್ಯನ ಒಂದು ಸರಿ ನಮ್ಮ ಮಠಕ್ಕೆ ಕರ್ಕೊಂಡು ಹೋಗಬೇಕು ಅಂತ ಆಸೆ ಆಯಿತು. 2ನೇ ದಿವಸನೋ 3ನೇ ದಿವಸ ಅವ್ರ ಪರಿಚಯ ಆಗಿ 3ನೇ ದಿವಸನೇ ಅವರು ಬೆಳಗ್ಗೆ ಛಾಂದೋಗ್ಯ ಉಪನಿಷತ್ ಹೇಳ್ತಿದ್ರು. ಛಾಂದೋಗ್ಯ ಉಪನಿಷತ್ ಮುಗಿಸಿ ಯಾರ್ದು ಮನೆಗೆ ಟಿಫಿನ್ಗೆ ಹೋಗ್ತಿದ್ರು. ಅಷ್ಟರು ಅವ್ರ ಹಿಂದೆ ಒಳ್ಳೆ ಇರುವೆ ದಂಡಿದ್ದಂಗೆ ಇರ್ತಿತ್ತು ಅವ್ರ ಹಿಂದೆ. ನಾವು ಇನ್ನೂ ಅವಾಗ ಹೊಸಬ್ರು. ನಾನು ಹಾಗೆ ಸುಮ್ಮನೆ ಪಕ್ಕದಲ್ಲಿ ಸುಮ್ಮನೆ ತಲೆ ತೂರಿಸಿ, ಆಚಾರ್ಯ ಇಲ್ಲಿ ಒಂದು 100 ಕಿಲೋಮೀಟರ್ಸ್ ಮೇಲೆ ಮುದುಗಲ್ ಅಂತಿದೆ, ಅಲ್ಲಿ ಒಂದು ಒಳ್ಳೆ ಪುರಾತನ ಇದೆ, 255 ವರ್ಷ ಹಿಂದಿನ ಬೃಂದಾವನ, ತಾವು ಬಂದರೆ ಅದು ಭಾಳ ಚೆನ್ನಾಗಿತ್ತು. ಆಯೋಜಕರೆಲ್ಲ ನನಗೆ ಇಂಥ ಗಂಟು ಬಿದ್ದರು. ಏನ್ರಿ ನೀವು ಇನ್ನೂ ಬಂದು ಇವತ್ತಿನ ಏನೋ ಪರಿಚಯ ಆಗಿಲ್ಲ, ಏನಿಲ್ಲ, ಆಗಲೇ ನೀವೆಲ್ಲ ಕಾರ್ಯಕ್ರಮ ಎಲ್ಲ ಹಾಳು ಮಾಡ್ತಿದ್ರೆ. ಅವ್ರಿಗೇನು ಈಗ ಪುರ್ಸೊತ್ತಿಲ್ಲ. ಸಾಯಂಕಾಲ ಮಧ್ಯಾಹ್ನ ಒಂದು ಕಾಲೇಜ್ನಲ್ಲಿತ್ತು, ಸಾಯಂಕಾಲ ಇನ್ನೊಂದು ಕಡೆಯಲ್ಲಿತ್ತು, 5-6 ಪ್ರೋಗ್ರಾಮ್ಗಳು. ಅವಾಗ ಅವರು ಎಷ್ಟು ಪ್ರೋಗ್ರಾಮ್ ಕೊಡಲಿಕ್ಕೂ ತಯಾರಿದ್ರು ಅವರು. ಅಂಥ ಸಮಯದಲ್ಲಿ ನಾನು ಹಿಂಗೆ ಹೇಳಿದ ಕೂಡಲೇ ಅವ್ರಿಗೆ
ನಾನಿಂದ ಎಲ್ಲಿಲ್ಲ, ನಾನು ಸುಮ್ಮನೆ ಅರಿಕೆ ಮಾಡಿಕೊಂಡೆ, ದಯವಿಟ್ಟು ಕ್ಷಮಿಸ್ರಿ, ನನ್ನಿಂದ ತೊಂದರೆ ಆದರೆ ನಾನು ಇದು ಮಾಡಿದೆ. ಆಚಾರ್ಯರು ಅವ್ರಿಗೆ ಏನೂ ಕೇಳಿಸಿಲ್ಲ ಏನೋ ಅನ್ನೋ ಥರ ಹಿಂಗೆ ತಿರುಗಿಬಿಟ್ಟು ನನ್ನ ಕಡೆ ನೋಡಿ ಹೆಗಲ ಮೇಲೆ ಕೈ ಇಟ್ಟು, ಯಾವ ಊರಂದಿ, ಎಲ್ಲಿದೆ, ಎಷ್ಟು ದೂರ ಇದೆ, ಹೋದರೆ ಎಷ್ಟೊತ್ತಿಗೆ ಬರ್ತೀವಿ ವಾಪಸ್ಸು? ನನಗೇನೋ ಆಶ್ಚರ್ಯ ಆಯಿತು. ಸಡನ್ನಾಗಿ ನಾನು ಹೇಳಿದೆ, ಕಾರ್ ಇದೆ ಆಚಾರ್ಯ, ಕಾರ್ನಲ್ಲಿ ಹೋದರೆ ಹೋಗ್ಲಿಕ್ಕೆ ಒಂದು 2-2.5 ತಾಸು ಬೇಕು, ಬರಲಿಕ್ಕೆ 2.5 ತಾಸು ಬೇಕು, ನೀವು ಒಂದು ಅಲ್ಲಿ ಅರ್ಧ ತಾಸು ಇದ್ದರೆ ಸಾಕು, 5-6 ಗಂಟೆನೆಲ್ಲ ವಾಪಸ್ ಬಂದುಬಿಡ್ಬೋದು ಅಂತ. ಅವರು ಇಮಿಡಿಯೇಟ್ಲಿ ಆಯೋಜಕರಿಗೆ ಹೇಳಿದರು, ಇವತ್ತಿಂದೆಲ್ಲ ಮಧ್ಯಾಹ್ನದ್ದು ಸಾಯಂಕಾಲ ಕಾರ್ಯಕ್ರಮ ಕ್ಯಾನ್ಸಲ್ ಮಾಡಿರಿ, ನಾನು ಮುದುಗಿಲಿಗೆ ಹೋಗ್ತೀನಿ ಅಂದ್ಬಿಟ್ಟು. ಅರೆ ವಾ, ಹೊಡೆದೆ ಲಾಟ್ರಿ ಅಂದೆ ನಾನು. ಲಾಟ್ರಿ ಆದಂಗೆ ಅದು. ಆದರೆ ಅದ್ರ ಹಿಂದಿರ್ತಕ್ಕಂಥ ಜವಾಬ್ದಾರಿ ನೆನೆಸ್ಕೊಂಡ್ಮೇಲೆ ಅನಿಸ್ತು, ಅಬ್ಬಾ ಬಂತಲ್ಲ ಪಜಿತಿ ಅಂತ. ಆಮೇಲೆ ಮನೆಗೆ ಫೋನ್ ಮಾಡಿ ಹೇಳ್ತೀವಿ, ಬನ್ನಂಜೆ ಗೋವಿಂದಾಚಾರ್ಯ ಅಂತ ಬರ್ತಾರೆ, ನಾವೆಲ್ಲ ಮಠಕ್ಕೆ ಕರ್ಕೊಂಡು ಹೋಗ್ತೀವಿ, ಮಧ್ಯಾಹ್ನದ ಊಟ ಅಲ್ಲೇ ಆಗಬೇಕು, ಅಡುಗೆ ಏನು ಮಾಡಬೇಕು ನಮ್ಗೆ ಗೊತ್ತಿಲ್ಲ, ಅವ್ರು ಏನು ಊಟ ಮಾಡ್ತಾರೆ, ಹೇಗೆ ಮಾಡ್ತಾರೆ ಎಲ್ಲ ಏನು ಗೊತ್ತಿಲ್ಲ, ಎಲ್ಲ ಹೊಸದು. ಬಟ್ ಇಷ್ಟು ಮಾತ್ರ ಗೊತ್ತಿತ್ತು, ಈಗಾಗಲೇ ಮುಂಜಾನೆ ಅವರು 2 ದಿವಸ ಮುಂಚೆನೇ ಹೇಳಿದರು ಮಡಿ ಇಲ್ಲ ಅಂತ ಗೊತ್ತಿತ್ತು. ಅದು ಒಂದು ಧೈರ್ಯ ನಮಗೆ. ಮಡಿ ಇಲ್ಲ ಅಂಬೋದೊಂದು ಭಾರಿ ಧೈರ್ಯ ಬ್ರಾಹ್ಮಣರಿಗೆ. ಇಲ್ಲ ಅಂದರೆ ಮಡಿಯಿತ್ತು ಅಂದರೆ ಅಬಾಬಾಬಾಬಾ ಇಷ್ಟ ಅನಾನುಕೂಲ ಆಗ್ಬಿಡುತ್ತೆ, ಏನು ಮಾಡಬೇಕಂತ ಗೊತ್ತಾಗಲ್ಲ. ಆಮೇಲೆ ನಮ್ಮನೆ ಹೆಣ್ಮಕ್ಳೆಲ್ಲ ಗಾಬರಿಯಾಗಿ, ಅಯ್ಯೋ ನೀವೇನು ಇದ್ದಕ್ಕಿದ್ದಂಗೆ ಒಮ್ಮೆ ಮೇಲೆ ಪ್ರೋಗ್ರಾಮ್ ಫಿಕ್ಸ್ ಮಾಡಿದರೆ, ಇಲ್ಲಿ ನೋಡಿದರೆ ನೀರಿನ ಅಭಾವ, ಮಡಿ ನೀರಿಲ್ಲ ಮನೆಯಲ್ಲಿ, ನಾವು ಮಡಿ ಬಟ್ಟೆ ಹಾಕ್ಕೊಂಡಿಲ್ಲ, ಏನು ಬೇಡ ಮಡಿ ಬೇಡ ಏನು ಬೇಡ, ನೀವು ಚೆನ್ನಾಗಿ ಒಂದು ಸ್ವಲ್ಪ ಏನಾರು ರುಚಿ ಮಾಡಿ ಹಾಕ್ರಿ ಸಾಕು. ಅಲ್ಲಿದ್ದ ಕಾರ್ಯಕ್ರಮ ಮುಗೀತು, ಬಂದ್ವಿ, ದಾಟ್ಸ್ ಇಟ್. ಅವತ್ತಿಂದ ನಮಗೆ ಇಷ್ಟು ಖುಷಿ ಆಯಿತು. ಅವರಿಗೆ ಅದನ್ನು ಆ ಜಾಗ ಅವರಿಗೆ ಭಾಳ ಇದಾಯಿತು. ನಾನು ಹೇಳಿದ ಆಗಲೇ 1986ಇಂದ ನಮಗೆ ಅವರಿಗೆ ಇದಂತ. 86 ಅಂದರೆ ಈಗ ನಾವು ಆರ್ ಇನ್ 2026 ಅಂದರೆ 40 ವರ್ಷಗಳ ಅವರ ಜರ್ನಿಯಲ್ಲಿ ನಾನು ಸುಮ್ಮನೆ ಅವ್ರ ಜೊತೆ ಕಾಣಿಸ್ಕೋತಿದ್ದೆ ಎಂಬುದಷ್ಟೇ. ಈ ರುಚಿ ಸಾರು ಮಾಡಿರ್ತಾರೆ ದೊಡ್ಡ ದೊಡ್ಡ ತಪ್ಪಲೆನಲ್ಲಿ, ಅದರಲ್ಲಿ ಅದನ್ನು ಹಾಕಿ ತಿರುಗಲಿಕ್ಕೆ ಒಂದು ಸೌಟ್ ಇರ್ತದೆ. ಆ ಸೌಟಿಂದ ತಿರುಗಿದ್ರೆ ಘಮ 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 ಅಂತಿರ್ತದೆ. ಸೌಟು ನಾನೇ ಸಾರು ಮಾಡೀನಿ ಅಂದ್ಕೊಂಡ್ರೆ ಅದಂಥ ಕೆಲಸನ ಮಾಡ್ಲಿಕ್ಕೆ ಹೋಗಲ್ಲ. ಯಾಕಂದ್ರೆ ನಾನು ಆ ಸಾರಿಗೆ ತಿರುಗಿದ ಸೌಟ್ ಅಷ್ಟೇ. ನನಗೆ ಅದರದ್ದು ಕಲ್ಪನೆ ಇದೆ. ಇಲ್ಲೆಲ್ಲ ದೊಡ್ಡವರು ಇದ್ದಾರೆ, ಮಾತಾಡ್ತಿದ್ದೆ. ನನಗೆ ಒಂದು ಖುಷಿ ಇತ್ತಂದರೆ ಅವ್ರು ಮಾತಾಡಿದ ಮೇಲೆ ನನಗೆ ಚಾನ್ಸ್ ಸಿಗ್ತದೆ, ನಾನು ಆರಾಮಾಗಿ ಹೇಳ್ತೀನಿ, ಅದು ಇದೆ ಮನಸ್ಸಲ್ಲಿ. ಆಮೇಲೆ ನಾವು ಮುಂದೆ ನಾವು 1986, 96, 2006, 2016, 2026 ಅಂದರೆ 40 ಇಯರ್ಸ್ ತನಕ ನಮ್ಮದೇ ನಡೀತು ಕಾರ್ಯಕ್ರಮ. ಆಮೇಲೆ ನಾನು ತಿರುಗಿ ಮ್ಯಾನೇಜರ್ ಮತ್ತೆ ಬರ್ತಿದ್ದೆ ಅವ್ರ ಜೊತೆಗೆ. ನಾನು ಸತ್ಯವಾಗಿ ಹೇಳಬೇಕು, ನಾನು ಅವ್ರ ಜೊತೆಗೇನು ಶಾಸ್ತ್ರ ಆಗಲಿ ಅಥವಾ ಯಾವುದಾದ್ರೂ ಒಂದು ಪ್ರಮೇಯ ಆಗಲಿ ಏನಾದ್ರು ಓದ್ಕೊಂಡು ಬಂದು ಇದು ಹೆಂಗೆ ಆಚಾರ್ಯ ಅಂತ ಕೇಳಿದ್ದಿಲ್ಲ. ಯಾಕಂದ್ರೆ ನನಗೇನು ತಿಳಿತಿರಲಿಲ್ಲ, ನಾನೇನು ಓದ್ತಿರಲಿಲ್ಲ. ಸುಮ್ಮನೆ ಅವ್ರ ಜೊತೆಗೆ ಇನ್ನು 2 ನಿಮಿಷನ ಅಷ್ಟೊತ್ತು ಮಾತಾಡ್ಬಿಟ್ಟೆ. ನನಗೆ ಆ ಅಮ್ಮ ಬಂದು ನನಗೆ ನಿಮ್ಮ ಟೈಮ್ ಆಯ್ತು ಅನಿಸ್ಕೋಬಾರ್ದು ಅಂತ ಆಸೆ ಇತ್ತು. ಅಯ್ಯೋ ಗರ್ಮವೇ, ಹೋ ಹತ್ತು, ನಾನು ಇನ್ಮೇಲೆ ಎಲ್ಲರೂ ನನ್ನ ಕರಿಬೋದು, ಎಷ್ಟೊತ್ತು ಬೇಕು ಅಷ್ಟೊತ್ತು ಮಾತಾಡ್ಬೋದು ಇನ್ಮೇಲೆ. ಹಾಂ ಸರಿ ಆಯಿತು, 2 ನಿಮಿಷದಲ್ಲಿ ಮುಗಿಸ್ತೇನೆ. ಅದಾದಮೇಲೆ ನಾವು ಒಂದು ಕಾರ್ಯಕ್ರಮ ಮಾಡಿದ್ವಿ. ಏನಂದರೆ ಒಂದು ಆಚಾರ್ಯರಿಗೆ ಶಿಬಿರಗಳನ್ನು ಆರ್ಗನೈಸ್ ಮಾಡ್ತಾಯಿದ್ವಿ, ಆಧ್ಯಾತ್ಮ ಶಿಬಿರಗಳಂತ. ಅದು ತುಂಬ ಚೆನ್ನಾಗಿ ಆಗ್ತಿತ್ತು ಶಿಬಿರಗಳು. ಅಂಥ ಶಿಬಿರಗಳನ್ನು ಅವರು ಮೆಚ್ಕೊಂಡಿದ್ದೇ ಹೆಚ್ಚು. 11 ಶಿಬಿರಗಳಾದವು. ಒಂದೊಂದು ಶಿಬಿರದಲ್ಲಿ ಒಂದೊಂದು ಉಪನಿಷತ್ತು ಹೇಳ್ತಿದ್ರು. ಒಂದೊಂದು ಸ್ಥಳ ಅಪರೂಪವಾಗಿರ್ತಿತ್ತು. ಅವನಿ ಅಂತ ಆಗಲಿ ಅಥವಾ ಸ್ವಪ್ನಲೋಕ ಆಗಲಿ, ಅರಣ್ಯಕ ಆಗಲಿ, ನಾರಾಯಣಧಾಮ ಆಗಲಿ, ಎಲ್ಲಿ ಹೋದ್ರೂ 50 ವಿದ್ಯಾರ್ಥಿಗಳು ಅಷ್ಟು ಇದರಲ್ಲಿಂದ ಅಲ್ಲಿ ಬರ್ತಿದ್ರು. 5-6 ದಿವಸ ತುಂಬ ಚೆನ್ನಾಗಿ ಕಾರ್ಯಕ್ರಮ ನಡೀತಿತ್ತು. ಆಚಾರ್ಯರಿಗೆ ತುಂಬ ಅದು ಇಷ್ಟಕರವಾಗಿತ್ತು. ನಾನು 12 ವರ್ಷ ಅಜ್ಞಾತವಾಸ ಆಯಿತು ನನಗೆ. ಏನಂದರೆ ನಾನು ಪ್ರಮೋಷನ್ ಮೇಲೆ ಪುಣೆಗೆ ಹೋಗಿಬಿಟ್ಟೆ. ಆವಾಗ ಆಚಾರ್ಯ ಸಂಪರ್ಕ ತಪ್ತದೆ ಅಂತ ಅಂದ್ಕೊಂಡಿದ್ದೆ. ಆದರೆ ಶಿಬಿರಗಳ ಮುಖಾಂತರ ನಾನು ಕನೆಕ್ಷನ್ನಲ್ಲೇ ಇದ್ದೆ. 12 ವರ್ಷ ಆದಮೇಲೆ ವಾಪಸ್ ಬಂದಮೇಲೆ ನಾನು 3 ವರ್ಷ ಇನ್ನೂ ನನಗೆ ಸರ್ವೀಸ್ ಇತ್ತು. ಆ 3 ವರ್ಷ ಮುಗಿಸ್ಕೊಂಡು ನಾನು ಪುಣೆಗೆ ಹೋಗೋದು ವಾಪಸ್ಸು ಅಂತ. ಪುಣೆಯಲ್ಲಿ ಮನೆ ಮಾಡಿಬಿಟ್ಟಿದ್ದೆ ಆಗಲೇ. ಪುಣೆಗೆ ವಾಪಸ್ ಹೋಗ್ತೀನಿ ಅಂತೇಳಿ ನನಗೆ ಅಷ್ಟು ಸಂತೋಷ ಆಗಿತ್ತು, ಪುಣೆಗೆ ಹೋಗ್ಬಿಡ್ತೀನಿ ಅಂತ. ಆದರೆ ನಾನು ಇನ್ನೂ ಬಂದು ಇಳಿದಿದ್ದೀನಿ ಬೆಂಗಳೂರಿನಲ್ಲಿ. ಇಳಿದು ಮಲ್ಲೇಶ್ವರದ ಮೇಲೆ ಮನೆ ಮಾಡಿದ್ದೀನಿ. ಒಂದು ದಿವಸ ನಮ್ಮ ರಮೇಶ್ ಅವ್ರದ್ದು ಫೋನ್ ಬಂತು, ದೇಶಪಾಂಡೆ ಅವರು ಎಲ್ಲಿದ್ದೀರಿ ಅಂತ. ನಾನು ಬೆಂಗಳೂರಿನಲ್ಲಿದ್ದೀನಿ, ಬಂದಿದ್ದೀನಿ ಅಂತ.
ಇಲ್ಲ ಈಗ ಒಂದು ಕೆಲಸ ಆಗಬೇಕಲ್ಲ, ಆಚಾರ ಬರ್ತಾ ಇದ್ದಾರೆ, ನಿಮ್ಮ ಮನೇಲೇ ಇಳ್ಕೋಬೇಕಂತ ಮಾಡಿದ್ದೀವಿ, ಇಳಿಸ್ಬೇಕಂತ ಮಾಡಿದ್ವಿ, ನಾನು ಒಬ್ಬನೇ ಇರೋದು ಅಂತಂದೆ. ಇಲ್ಲ ಅವರು ಗೊತ್ತಿದೆ, ಅದಕ್ಕೆ ನಿಮ್ಮ ಮನೇಲಿ ಆಗ್ಬಹುದಾ ಅಂತಂದರು. ನನಗೇನಿಸ್ತು, ಇಲ್ಲ ಬೇರೆ ಎಷ್ಟು ಜನ ಅವ್ರನ್ನ ಆಚಾರನ ಇಟ್ಕೋಬೇಕಂತಾರೆ, ನೀವು ಯಾಕೆ ನನಗೆ ಹೇಳ್ತೀರಾ? ಅವ್ರನ್ನ ಮೊದಲು ಯಾರು ಆರ್ಗನೈಸ್ ಮಾಡಿರ್ತಾರೆ ಅವ್ರಿಗೆ ಮನಸ್ಸು ನೋವಾಗೋದು ಬೇಡದು, ಆಚಾರ್ಯನ ಕೇಳ್ರಿಂದ. ಇಲ್ಲ ಆಚಾರ್ಯ ಹೇಳಿದ್ದು, ಅವರೇ ಪಕ್ಕದಲ್ಲಿ ಕೂತಿದ್ರೆ ಅವ್ರ ಕೂಡ ಮಾತಾಡ್ರಿ ಅಂತ ಕೊಟ್ಬಿಟ್ರಿ. ಅವರು ಬಂತಲ್ಲ ಫಜಿತಿ. ಆಚಾರ್ಯದ್ರೆ ನಾ ಬರೋದು ಇಷ್ಟ ಇಲ್ವಾ ಅಂತಂದ್ರೆ, ಆಚಾರ್ಯ ಬರ್ರಿ ಆಚಾರ್ಯ. ಯಾಕಂದರೆ ಅವರು ಪೂನಾದಲ್ಲಿದ್ದಾಗ MIT ಅವರು ಒಂದು ಕರೆದಿದ್ರು, ದೊಡ್ಡ ಕಾರ್ಯಕ್ರಮ, ಲಕ್ಷೋಪಲಕ್ಷ ಜನ ಸೇರಿದ್ರು, ರಾಘವೇಂದ್ರ ಸ್ವಾಮಿಗಳ ಮಠದ ಸ್ವಾಮಿಗಳು ಕರೆದಿದ್ರು. ಅವಾಗ ಇವ್ರಿಗೆಲ್ಲ 5 ಸ್ಟಾರ್ ಫೆಸಿಲಿಟಿ ಮಾಡಿದ್ರು. ಅಲ್ಲಿ ಬಂದಾಗ ಅವ್ರು ಅಲ್ಲಿ ಇದ್ದಾಗ ಯಾರೋ ಗೊತ್ತಾಯಿತು, ದೇಶಪಾಂಡೆ ನಿಮಗೆ ಚೆನ್ನಾಗಿ ವ್ಯವಸ್ಥೆ ಮಾಡ್ತಾರೆ ಅಂಥೇಳಿ ಒಂದು ಕಾರ್ ಕೊಟ್ಟು ಆಚಾರ್ಯಗೆ ಇದು ಮಾಡಿದರು. ಓ ನೀನಿದೆಯಾ ಅಂದ್ಬಿಟ್ಟು ಅವ್ರು ಆ 5 ಸ್ಟಾರ್ ಫೆಸಿಲಿಟಿಯಲ್ಲಿ ಇರಲಿಲ್ಲ. ಇಲ್ಲಪ್ಪ ನಿಮ್ಮ ಮನೇಲಿ ಜಾಗ ಇದೆಯಾ, ನಿಮ್ಮ ಮನೆಯಲ್ಲೇ ಮಲಗಬೇಕು ಅಂದರು. ನನಗೆ ಆಶ್ಚರ್ಯ. ನನ್ನ ಕ್ವಾರ್ಟರ್ನಲ್ಲಿ ಬಂದು ಮನೇಲಿ ಇದ್ದರು, ಎಲ್ಲ ಫೆಸಿಲಿಟಿ ಬಿಟ್ಟು ಬಂದು ನನ್ನ ಜೊತೆಗಿದ್ದರು. ಈಗ ನನಗೆ ಅದೊಂದು ಧೈರ್ಯ ಇತ್ತು. ಇವ್ರು ಹೇಳಿದ ಮೇಲೆ ನಮ್ಮ ಮನೆಗೆ ಬಂದರು. ಇವ್ರು ನಮ್ಮ ಮನೆಗೆ ಬಂದ ಮೇಲೆ ನಮ್ಮ ಮನೇಲಿ ನಮ್ಮ ಮಿಸಸ್ ಸುಮ್ಮನೆ ಇರ್ತಾಳ, ಶುಭಾಂಗಿ ದೇಶಪಾಂಡೆ. ಹೌದು, ಓ ನೀನು ಒಬ್ಬನೇ ಎಂಜಾಯ್ ಮಾಡಬೇಕಾ, ನಾ ಬಂದುಬಿಡ್ತೀನಿ ಪುಣೆದಿಂದ, ನಾನು ಇರ್ತೀನಿ, ಆಚಾರ್ಯರು ನಾನು ಕೇಳ್ತೀನಿ ಅಂತ. ಅವ್ರು ಬಂದರು. ಅವ್ರು ಬಂದಮೇಲೆ ನನ್ನ ಮಗ ಮೊಮ್ಮಕ್ಕಳು ಎಲ್ಲರೂ ಬಂದರು. ತಿರುಗಿ ನಾವು ಪುಣೆದ ಮನೆ ಮಾರಿ ಬೆಂಗಳೂರಿಗೆ ಮನೆ ಮಾಡಬೇಕಾಯ್ತು. ಅದು ಅದು ಆಯಸ್ಕಾಂತ, ಅದು ಆಯಸ್ಕಾಂತ. ಅದು ನಾವು ಆ್ಯಕ್ಚುಲಿ ಐ ಹ್ಯಾವ್ ಫುಲ್ಲಿ ಸೆಟಲ್ಡ್ ಅಂಥದ್ರಲ್ಲಿ ಅವ್ರು ಹಂಗೆ ಮಾಡಿದರು. ಆರಣ್ಯಕದಲ್ಲಿ ಯಾಕಂದ್ರೆ ನನಗೆ ಆಶ್ಚರ್ಯ ಆಯ್ತು, ಎಷ್ಟು ಜಲ್ದಿ ನನ್ನ ಟೈಮ್ ಆಗೋಯ್ತಾ ಅಂತ. ಈಗ ಇನ್ನು ನನ್ನ ಹೇಳೋದು ಭಾಳ ಇತ್ತು. ಆರಣ್ಯಕದಲ್ಲಿ 3 ತಿಂಗಳ ಆಚಾರ್ಯರು 2 ವಿದ್ಯಾರ್ಥಿಗಳಿಗೆ ಅವರು ಋಗ್ವೇದದ ಪಾಠ ಮಾಡ್ತಿದ್ರು. ಅವ್ರಿಗೊಂದು ಕಂಡೀಷನ್ ಹಾಕಿದರು, ಆ 3 ತಿಂಗಳು ನೀವು ನನ್ನ ಜೊತೆಗಿದ್ದರೆ ಮಾತ್ರ ನಾನು ಪಾಠ ಮಾಡ್ತೀನಿ ಅಂತ. ಅರೇ ಇದು ಏನಿದು ವಿಚಿತ್ರ ಅಂತ. ನನಗಿನ್ನೂ ಆವಾಗ ಶಾಲೆ ಪ್ರಾರಂಭ ಮಾಡಿರಲಿಲ್ಲ. ನಾನು ಆಚಾರ್ಯರ ಅಣತೆಯ ಮೇರೆಗೆ ಮುದುಗಲ್ನಲ್ಲಿ ಒಂದು ಪರಿಮಳ ಗುರುಕುಲ ಅಂತ ಒಂದು ಶಾಲೆ ಮಾಡಿದೆ. ಆ ಶಾಲೆ ಅವ್ರು ಹೇಳಬೇಕು ಹೇಗೆ ಅವ್ರು ಕನಸು ಕಟ್ತಿದ್ರು, ಯಾಕಂದರೆ ಅವರು ಎಲ್ಲ ಕಡೆ ಶಾಲೆಗಳನ್ನು ನೋಡಿದ್ರು. ಅವರು ಆ ಶಾಲೆ ಥರ ಒಂದು ಶಾಲೆ ಆಗಬೇಕು, ನೀನು ಅದನ್ನು ಮಾಡು ಅಂತ. ಅವರ ಪ್ರೇರಣೆಯಿಂದನೇ ನಾನು ನಮ್ಮ ಕೃಷ್ಣರಾಜ್ ಕುತ್ಪಾಡಿ ಅವ್ರನ್ನ ಇಟ್ಕೊಂಡು ಸಂಸ್ಕೃತ ಪ್ರದೀಪ ಅಂಥೇಳಿ ನಾವು ಆನ್ಲೈನ್ ಕ್ಲಾಸಸ್ ಮಾಡಿದ್ವಿ. ಅದು ಒಂದು 4-5 ವರ್ಷ ಮಾಡಿದ್ವಿ. ಅದಾದಮೇಲೆ ಈ ಶಾಲೆ ನಾವು ನಡೆಸ್ತಾ ಇದ್ದು 2018ಲಿಂದ ಹಿಡ್ಕೊಂಡು 2019ವರೆಗೂ ಇದಾಗ್ತಿತ್ತು. 12ನೇ ಶಿಬಿರ ಆಗಬೇಕು. 12ನೇ ಶಿಬಿರ ಆಗೋದಕ್ಕಿಂತ ಮುಂಚೆ ಕೋವಿಡ್ ಬಂತು. ಕೋವಿಡ್ ಬಂದಾಗ ಆಚಾರ್ಯರ ಸಂಪರ್ಕ, ನಮ್ಮ ಸಂಪರ್ಕ, ಎಲ್ಲರದು ಸಂಪರ್ಕ ಒಬ್ಬರಿಂದ ಒಬ್ಬರು ದೂರ ಆದ್ವಿ. ನನಗೂ ಸ್ಕೂಲಲ್ಲಿ ಎರಡು ವರ್ಷ, ನಾನು ಪ್ರಾರಂಭ ಮಾಡಿದ್ದೆ 1920. ಅದಾದಮೇಲೆ 1-1.5 ವರ್ಷಕ್ಕೇ ಕೋವಿಡ್ ಬಂತು. ನಮ್ಮ ಶಾಲೆ 2 ವರ್ಷ ಮುಚ್ಚಬೇಕಾಯಿತು. ಆಚಾರ್ಯರು ನನಗೆ ಅವಾಗ ಹೇಳಿದರು, 12ನೇ ಶಿಬಿರ ಮುದ್ಗಲ್ಲಲ್ಲೇ ಮಾಡಬೇಕು, ನಿನಗೆ ಏನು ಅನಾನುಕೂಲ ಆದರೂ ನಾನು ಕೇಳಲ್ಲ, ಅಲ್ಲೇ ಬರಬೇಕು ಅಂತ ಎಂದಿದ್ರು. ಆದರೆ ಆ ಕಾಲ ಕೂಡಿ ಬರಲಿಲ್ಲ. ಅಷ್ಟೊತ್ತಿಗೆ ಆಗಲೇ ಸಮಯ ಆಗಿತ್ತು. ಅವರು ಒಂದು ವರ್ಗಕ್ಕೆ, ಅಂದರೆ ಭಗವದ್ಗೀತೆಯಲ್ಲಿ ಒಂದು ವರ್ಗ 6 ಅಧ್ಯಾಯಗಳು ಆಚಾರ್ಯ ಹೇಳ್ತಿದ್ರು ಯಾವಾಗಲೂ. 18 ಅಧ್ಯಾಯ, 3 ವರ್ಗಗಳು. 1ನೇ ವರ್ಗಕ್ಕೆ ನಾನು ಕಂಪ್ಲೀಟ್ ಬರಿತೀನಿ ಅಂದಿದ್ರು. ಅದೇ ಥರ ಬರೋದು ಮುಗಿಸಿದ್ರು. ಏನೋ ನನಗೆ ಎಷ್ಟೆಷ್ಟು ನೆನಪಿದೆ. ಅಕಸ್ಮಾತ್ ಇದು ಏನಂದರೆ ಅದು ಕ್ಲಿಕ್ ಆಫ್ ದಿ ಮೂಮೆಂಟ್ ಅಂತಾರಲ್ಲ, ಒಂದೊಂದು ಸರಿ ಏನೋ ಅಪರೂಪಕ್ಕೆ ನಮಗೆ ಲಾಟ್ರಿ ಹಾರಿಬಿಡುತ್ತೆ. ಆ ಲಾಟ್ರಿ ಹಾರಿದಂಗೆ ಹಾರಿದವರಲ್ಲಿ ನಾನೊಬ್ಬ. ನಿಮ್ಗೆ ಯಾರಿಗಾರ ಲಾಟ್ರಿ ಹಾರಿದವ್ರು ನೋಡ್ಬೇಕಂದ್ರೆ ನೀವು ನನ್ನ ನೋಡಿದ್ರೆ ಸಾಕು. ಯಾಕಂದರೆ ಬನ್ನಂಜೆ ಅವರಿಗೆ ಹತ್ತಿರಕ್ಕೆ ಬರಲಿಕ್ಕೂ ನನಗೆ ಯಾವುದೇ ಯೋಗ್ಯತೆ ಇದ್ದಿಲ್ಲ. ಅವ್ರ ಕೈ ಹಿಡಿದು ಅವ್ರ ಸ್ಟೇಜಿಗೆ ಕರ್ಕೊಂಡು ಹೋಗೋದು, ಸ್ಟೇಜಿನ ಮೇಲೆ ಕೂಡಿಸೋದು, ಆಮೇಲೆ ಮನೆಗೆ ಕರ್ಕೊಂಡು ಬರೋದು, ಅವರೆಲ್ಲ ನನ್ನ ಜೊತೆಗೆ ಆತ್ಮೀಯವಾಗಿರೋದು ನೋಡಿದರೆ ನನಗೆ ಭಾಳ ಅಂದರೆ ಭಾಳ ಹೆಮ್ಮೆ ಆಗ್ತಿತ್ತು. ಆದರೆ ಅದ್ರ ಜೊತೆಗೆ ಹೆದರಿಕೆ ಆಗಿ ಸೊಕ್ಕು ಬರಬಾರ್ದು ನನಗೆ ಅಂತ ದೇವ್ರ ಹತ್ರ ಬೇಡ್ಕೊತಿದ್ದೆ. ಯಾಕಂದರೆ ನಮಗೆ ನಾರ್ಮಲಿ ಸೊಕ್ಕು ಬಂದುಬಿಡ್ತದೆ, ಅದು ಬರಬಾರ್ದು ಅಂತ ಹೇಳಿ ದೇವ್ರ ಹತ್ರ ಬೇಡ್ಕೊತಿದ್ದೆ. ಒಂದು ಸರಿ ಗೋಖಲೆ ಇನ್ಸ್ಟಿಟ್ಯೂಟಿನಲ್ಲಿ ಅವ್ರ ಕೈ ಹಿಡಿಲಿಕ್ಕೆ ಇಷ್ಟೊಂದು ಕಾತರಾಗಿರ್ತಿದ್ದು ಹೃದಯಗಳು, ಹಿಡಿದು ಅವ್ರನ್ನ ಅಲ್ಲಿ ಕೆಳಗಿಳಿಸ್ಬೇಕಂತ. ಆದರೆ ನಾನು ಬೇಕಂತಾರೆ ಬಿಟ್ಟು ಹಿಂದೆ ಸರ್ದೆ. ಆಚಾರ್ಯ ಯಾರಿಗೂ ಕೈ ಕೊಡಲಿಲ್ಲ. 2 ನಿಮಿಷ ಹಾಗೆ ಸುಮ್ಮನೆ ಕೂತು, ಎಲ್ಲಿ ದೇಶಪಾಂಡೆ ಅಂತ ಆಚೆ ಈಚೆ ನೋಡಿ, ಆಯಿತು ಜಸ್ಟ್ ಎಲ್ಲಿ ದೇಶಪಾಂಡೆ ಅಂತ. ಆಮೇಲೆ ನಾನು ಬಂದು, ಆಚಾರ್ಯ ಏನು ನೀವು ನಮ್ಮನ್ನು ಬಿಟ್ಟು ಹೋಗ್ಬಿಡ್ತೀರಿ ಅಂತ. ಇಲ್ಲ ಆಚಾರ್ಯ, ಎಷ್ಟೊಂದು ಕೈಗಳು ನಿಮ್ಮ ಸಲುವಾಗಿ ಕಾಯ್ತಾ ಇದ್ದಾವೆ ಹಿಡಿಬೇಕು. ಇಲ್ಲ, ನನಗೆ ಎಲ್ಲಿ ಕಂಫರ್ಟ್ ಅದ ನಾನು ನೋಡಬೇಕೋ, ನಿಮ್ಮ ಕಂಫರ್ಟ್ ನಾನು ನೋಡ್ಬೇಕು ಅಂತ ಕೇಳಿ. ನನಗೆ ಕೃಷ್ಣನ ತಲೆಯಲ್ಲಿ ಗರಿಯೇ ಇರ್ದಂಗೆ ಇರ್ತಾನೆ.
ನಾನೇ ಧನ್ಯ ಅನ್ನಿಸ್ತು. ನನಗೆ ನಾನೇ ಧನ್ಯ ಅನ್ನಿಸ್ತು. ಇಂಥ ವಿಷಯಗಳನ್ನು ಹೇಳ್ತಾ ಇದ್ದರೆ ಎಷ್ಟು ಹೇಳಿದ್ರು ಸಾಲದು. ಅವ್ರು ಒಂದು ಹೇಳಿದ್ರು, ಅದೊಂದೇನೋ ಒಂದೇ ಒಂದು ನಿಮಿಷದಲ್ಲಿ ಅದನ್ನು ಹೇಳ್ತೀನಿ. ನರಸಿಂಹ ಅಷ್ಟಕ ರಚನೆ ಆಗಬೇಕಾದ್ರೆ ಮಲ್ಲೇಶ್ವರದ ನಮ್ಮ ಮನೇಲೇ ಇದ್ದರು. ನರಸಿಂಹದೇವರ ಪ್ರಾದುರ್ಭಾವ ಆಗಿದ್ದು ಸಾಯಂಕಾಲದ ಹೊತ್ತು. ಯಾರೋ ಅವರಿಗೆ ಬೇಡ್ಕೊಂಡಿದ್ರು ನರಸಿಂಹದೇವರ ಮೇಲೆ ಒಂದು ಅಷ್ಟಕ ಮಾಡ್ರಿ ಅಂತ. ಅವರು ಅಸ್ತು ತೇಜಸ್ವಿನೋ ಅಂಥೇಳಿ ಅದನ್ನು ಹಾಡಿದರೆ ಎಲ್ಲರಿಗೂ ಮೈ ಉಬ್ತದೆ ಅಂಥ ಒಂದು ಶ್ಲೋಕವನ್ನು ರಚನೆ ಮಾಡಿಕೊಟ್ರು. ಅದು ಯಾಕೋ ಏನೋ ಆ ರಚನೆ ಪೂರ ಆಗೋದಕ್ಕಿಂತ ಮುಂಚೆ ಲಾಸ್ಟ್ ಪ್ಯಾರಾಗ್ರಾಫ್ನೋ ಲಾಸ್ಟ್ ನುಡಿನೋ ಏನೋ ಉಳಿದಾಗ ಒಂಥರ ಖಿನ್ನ ಮನಸ್ಸಿನಿಂದ ಅವ್ರು ಹಾಗೆ ಮಲ್ಕೊಂಡ್ರು. ಅಲ್ಲಿ ಕರೆಂಟ್ ಬೇರೆ ಹೋಯಿತು. ಕರೆಂಟ್ ಹೋಯ್ದೆ, ದೀಪ ಗೀಪ ಎಲ್ಲ ಆರಿದ್ವು. ಯಾಕೆ ಆಚಾರ್ಯ ಅಂದೆ, ಇಲ್ಲ ಇನ್ನೊಂದು ಸ್ವಲ್ಪ ಉಳಿದಿತ್ತು, ಇನ್ನೂ ಒಂದು ನುಡಿ ಆಗಿದ್ದರೆ ಆಗ್ತಿತ್ತು, ಯಾಕೋ ಇದಾಗಿಲ್ಲ ಅಂತಂದರು. ನಾವು ದೀಪ ಗೀಪ ಎಲ್ಲ ತಂದಿಟ್ಟು ಎಲ್ಲ ಮಾಡಿದ್ವಿ. ನಮ್ಮ ಮನೆಯವರೆಲ್ಲ ಇದು ಬಹಳ ಭಕ್ತಿಲಿಂದ ಇದು ಮಾಡ್ತಿದ್ವಿ. ಬೆಳಗ್ಗೆದ್ದು ನೋಡಿದಾಗ ಅವರು ಸಣ್ಣ ಮಗು ನಡಿಗೆ ಕಲಿತಾಗ ಹೆಂಗೆ ಓಡಾಡಿ ಸಂಭ್ರಮ ಪಡ್ತದೋ ಹಂಗೆ ಸಂಭ್ರಮ ಪಡ್ತಿದ್ರು. ಯಾಕೆ ಇಷ್ಟು ಸಂಭ್ರಮ ಪಡ್ತಿದ್ದಾರೆ, ಏನಾಚಾರ್ಯ ಅಂತ ಕೇಳಿದರೆ ಅವಾಗ ಅವ್ರು ಹೇಳಿದರು, ಲಾಸ್ಟ್ ನುಡಿ ಏನಿದ್ರಿ, ಇಮಮಾಚಾರ್ಯ ಗೋವಿಂದೇ ಸನ್ನಿಧಾಯ ಹರಿಸ್ತವಂ ರಚಯಾಮಾಸತು ಪ್ರಾಣ ಪ್ರೇಮ ನಾರಾಯಣಂ ಸ್ವಯಂ. ಅಂದರೆ ಸ್ವತಃ ಪ್ರೇಮ ನಾರಾಯಣರೇ, ಇದು ಪ್ರಾಣ ನಾರಾಯಣರೇ ನನ್ನ ಹೃದಯದಲ್ಲಿ ನಿಂತ್ಕೊಂಡು ಇದನ್ನು ರಚನೆ ಮಾಡಿದ್ದಾರೆ ಅಂತ ಹೇಳಿದಾಗ ನನಗನ್ನಿಸ್ತಪ್ಪ, ಎಂಥ ವ್ಯಕ್ತಿ ಜೊತೆಗೆ ನಾವಿದ್ದೀವಿಲ್ಲಪ್ಪ. ದಯವಿಟ್ಟು ಕ್ಷಮಿಸಿ, 1-2 ನಿಮಿಷ ಅತಿಕ್ರಮಣ ಮಾಡಿದೆ, ಆದರೆ ಧೈರ್ಯ ಬಂತು. ಇನ್ಮೇಲೆ ನೀವು ಯಾರಾದರೂ ನಾನು ಕರೆಸ್ಬೋದು. ನಮಸ್ಕಾರ. ಧನ್ಯವಾದಗಳು.